ನಾನು ಕಳೆದ 3-4 ದಿನಗಳಿಂದ ಈ ಗ್ಯಾಲಕ್ಸಿ Z Fold 8 ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಂಬಲ್ಲ, ಈ ಒಂದು ಆಸ್ಪೆಕ್ಟ್ ರೇಷಿಯೋಯಿಂದ, ಈ ಒಂದು ಫಾರ್ಮ್ ಫ್ಯಾಕ್ಟ್ರಿಯಿಂದ ಇದು ಒನ್ ಆಫ್ ದ ಬೆಸ್ಟ್ ಫೋಲ್ಡಬಲ್ ಸ್ಮಾರ್ಟ್ಫೋನ್ ಆಗಬಹುದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ದಂಗೆ ಯಾವ ರೀತಿ ಇದೆ, ಏನೆಲ್ಲ ಚೆನ್ನಾಗಿದೆ, ಏನೆಲ್ಲ ಯುನೀಕ್ ಫೀಚರ್ ಇದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ನಾನು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿದಾಗ ಈ ಬಾಕ್ಸ್ ಒಳಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಆಮೇಲೆ USB ಟೈಪ್-ಸಿಯಿಂದ ಟೈಪ್-ಸಿ ಚಾರ್ಜಿಂಗ್ ಕೇಬಲ್ ಅಷ್ಟೇ ಸಿಗ್ತಾ ಇರುವಂಥದ್ದು. ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ, ಈ ಸ್ಮಾರ್ಟ್ಫೋನ್ ನನಗೆ ಈ ರೀತಿ ನೋಡೋಕ್ಕೆ ಸಿಕ್ತು. ಆಯಿತಾ, ಲಿಟ್ರಲಿ ಈ ಒಂದು ಫಾರ್ಮ್ ಫ್ಯಾಕ್ಟ್ರು ಮಾತ್ರ ಅನ್ಬಿಲಿಯಬಲ್ ಆಗಿದೆ. ಹೇಳಿದ್ನಲ್ಲ, ಒನ್ ಆಫ್ ದ ಪರ್ಫೆಕ್ಟ್ ಫೋಲ್ಡಬಲ್ ಆಸ್ಪೆಕ್ಟ್ ರೇಷಿಯೋ ಇದಾಗ್ಬೋದು. ಫಸ್ಟ್ ಈ ಸ್ಮಾರ್ಟ್ಫೋನ್ದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಸ್ಯಾಮ್ಸಂಗಿಂದು ಸ್ಲಿಮ್ಮೆಸ್ಟ್ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಹೆವಿ ಲೈಟ್ ವೇಟ್ ಇದೆ, ಕಾಂಪ್ಯಾಕ್ಟ್ ಆಗಿದೆ. ಈ ಒಂದು ಪಾಸ್ಪೋರ್ಟ್ ರೀತಿ ಆಸ್ಪೆಕ್ಟ್ ರೇಷಿಯೋ ಅನ್ಬಿಲಿಯಬಲ್ ಅಂತೀನಿ. ಆಯಿತಾ, ನಾವು ಈ ಒಂದು ಫೋನ್ನ ಪ್ಯಾಂಟ್ ಜೇಬಲ್ ಇಟ್ಕೊಂಡಿರಲಿ ಅಥವಾ ಮೇಲ್ಗಡೆ ಈ ಒಂದು ಶರ್ಟ್ ಜೇಬಲ್ಲೂ ಕೂಡ ಇಟ್ಕೊಬೋದು. ನಾರ್ಮಲಿ ಫೋನ್ಗಳೆಲ್ಲ ಮೇಲಕ್ಕೆ ಬರುತ್ತೆ, ಬಟ್ ಫುಲ್ ನೋಡಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ, ಇರೋದೇ ಗೊತ್ತಾಗೋದಿಲ್ಲ. ಆಯಿತಾ, ಈ ಫೋನ್ 201 ಗ್ರಾಮ್ ವೇಟ್ ಇದೆ. ಒನ್ ಆಫ್ ದ ಲೈಟೆಸ್ಟ್ ಫೋಲ್ಡಬಲ್ ಅಂತ ಬೇಕಾದರೂ ಅನ್ಬೋದು. ಮತ್ತು ಹೆವಿ ತಿನ್ನಾಗಿದೆ. 4.5 mm ಥಿಕ್ನೆಸ್ ಓಪನ್ ಆಗಿದ್ದಾಗ, ಕ್ಲೋಸ್ ಆಗಿದ್ದಾಗ 9.7 mm. ಆಯಿತಾ, ಮತ್ತು ಈ ಸಲ ಕ್ರೀಸೇ ಕಾಣೋದಿಲ್ಲ. ಲಿಟ್ರಲಿ ಈ ಸಲ ಇದರಲ್ಲಿ ಡಬಲ್ ಲೇಯರ್ ಫ್ಲೆಕ್ಸ್ ಟೈಟೇನಿಯಂ ಪ್ರೊಡಕ್ಷನ್ ಹಾಕಿದ್ದಾರೆ. ಆಯಿತಾ, ಅದರಿಂದ ಬೆಳಕಿಗೆ ಹಿಡಿದ್ರೂ ಕೂಡ ಆ ಕ್ರೀಸು ಕಾಣೋದೇ ಇಲ್ಲ. ಕ್ರೇಜಿ. ಆಯಿತಾ, ಫಸ್ಟ್ ಟೈಮ್ ಈ ಥರ ಒಂದು ಟೆಕ್ನಾಲಜಿಯನ್ನು ಸ್ಯಾಮ್ಸಂಗ್ ಅವರು ಫೋಲ್ಡಬಲ್ಗೆ ಯೂಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ನಾರ್ಮಲಿ ಫೋಲ್ಡ್ಗಳೆಲ್ಲ ಸ್ವಲ್ಪ ಬೆಂಡ್ ಆಗಿರುತ್ತೆ, ಬಟ್ ಇದು ಫುಲ್ ಫ್ಲ್ಯಾಟಾಗಿ ಮಾಡಿದ್ದಾರೆ. ಆಯಿತಾ, ಫಸ್ಟ್ ಟೈಮ್ ಈ ಥರ ಒಂದು ಫ್ಲ್ಯಾಟ್ ಡಿಸೈನ್ನ ನೋಡ್ತಿರೋದು. ಮತ್ತು ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ಸಿರಾಮಿಕ್ 3 ಪ್ರೊಡಕ್ಷನ್ ಸಿಗ್ತಾ ಇದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸು. ಮತ್ತು ಈ ಫೋನ್ನ ಹಿಂದೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ ಇದೆ. ಮತ್ತು ಫ್ರೇಮಿಗೆ ಬಂತು ಅಂದರೆ ಆರ್ಮರ್ ಅಲ್ಯೂಮಿನಿಯಂ ಫ್ರೇಮನ್ನು ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಆಗಿದೆ, ಸಾಲಿಡ್ ಆಗಿದೆ. ಈವನ್ ಹಿಂಜ್ ಕೂಡ ತುಂಬ ಸಾಲಿಡ್ ಆಗಿದೆ. ಮತ್ತು ಈ ಫೋನಲ್ಲಿ IP48 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಈ ಫೋನಲ್ಲಿ eSIM ಸಪೋರ್ಟ್ ಇದೆ. ಒಂದು ಫಿಸಿಕಲ್ ಸಿಮ್ ಇದೆ, ಬೇಕು ಅಂದರೆ ಒಂದು ಫಿಸಿಕಲ್, ಒಂದು eSIM ಅಥವಾ 2 eSIM ನೀವು ಯೂಸ್ ಮಾಡ್ಬೋದು. ಸದ್ಯಕ್ಕೆ ಸ್ಮಾರ್ಟ್ ಫೋನು 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ. ಇನ್ನು ಬೆಸ್ಟ್ ಪಾರ್ಟು, ಈ ಫೋನಿನ ಡಿಸ್ಪ್ಲೇಗೆ ಬಂತು ಅಂದರೆ ಕವರ್ ಡಿಸ್ಪ್ಲೇ 5.5 ಇಂಚಿಂದು. ನನಗೆ ಈ ಆಸ್ಪೆಕ್ಟ್ ರೇಷಿಯೋ ಪರ್ಫೆಕ್ಟ್ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ, ಇದು 10:16 ಆಸ್ಪೆಕ್ಟ್ ರೇಷಿಯೋ. ನಾನು ಕ್ವಿಕ್ ಸೆಟ್ಟಿಂಗ್ ಓಪನ್ ಮಾಡೋದಕ್ಕೆ ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ನಾರ್ಮಲಿ ಫೋನ್ ಉದ್ದ ಇದ್ದರೆ ಹಿಂಗೆ ಮಾಡಬೇಕಾಗುತ್ತೆ, ಬಟ್ ಇದರಲ್ಲಿ ನನ್ನ ಬೆರಳು ಕಂಪ್ಲೀಟ್ ಫೋನ್ಗೆ ಹೋಗುತ್ತೆ. ಆಯಿತಾ, ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಮತ್ತು ರೀಲ್ ನೋಡಬೇಕಾದ್ರೆ ಅಥವಾ ಶಾರ್ಟ್ ಫಾರ್ಮ್ಯಾಟ್ ವೀಡಿಯೋ ಏನೇ ನೋಡ್ತಿರ್ಬೇಕಾದ್ರೂ ಕೂಡ ನನಗೇನೋ ಸಣ್ಣ ಡಿಸ್ಪ್ಲೇ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಶಾರ್ಟ್ ಆಗಿದೆ ಅಂತ ಅನಿಸೋದೇ ಇಲ್ಲ. ಆಯಿತಾ, ಮತ್ತು ಇದನ್ನು ಓಪನ್ ಮಾಡಿದ್ರೆ ಮೈನ್ ಡಿಸ್ಪ್ಲೇ 4:3 ಆಸ್ಪೆಕ್ಟ್ ರೇಷಿಯೋ. ಲಿಟ್ರಲಿ ಟ್ಯಾಬ್ಲೆಟ್ ಫಾರ್ಮ್ ಫ್ಯಾಕ್ಟ್ರಿಗೆ ಬಂದ್ಬಿಡುತ್ತೆ. ಆಯಿತಾ, ಇದು 7.6 ಇಂಚಿಂದು. ಮೂವಿ ನೋಡೋದಕ್ಕೆ, ಮೀಡಿಯಾ ಕನ್ಸ್ಯೂಮ್ ಮಾಡೋದಕ್ಕೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ನೀವು ಹಳೆ ಕನ್ನಡ ಮೂವಿ ನೋಡ್ತೀರಾ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಫಾರ್ ಎಕ್ಸಾಂಪಲ್, ದೂರದ ಬೆಟ್ಟ ನಿಮ್ಮ ಹತ್ರ ಈ ಫೋನ್ ಇದ್ದರೆ ಹೋಗಿ ಚೆಕ್ ಮಾಡಿ, ಫುಲ್ ಸ್ಕ್ರೀನಿಗೆ ಈ ಮೂವಿ ಬಂದ್ಬಿಡುತ್ತೆ. ಆಯಿತಾ, ಲಿಟ್ರಲಿ ಎಲ್ಲೂ ಕ್ರಾಪೇ ಆಗೋದಿಲ್ಲ. ಹೊಸ ಮೂವಿ ನೋಡ್ತೀರಾ ಅಂದರೂ ಕೂಡ ಬ್ಲ್ಯಾಕ್ ಬಾರ್ಸು ತುಂಬ ಕಡಿಮೆ ಬರುತ್ತೆ. ಆಯಿತಾ, ಈ ಒಂದು ಏನು ಮೈನ್ ಡಿಸ್ಪ್ಲೇ ಇದೆ, ಇದರಲ್ಲಿ ನೀವು OTT ನೋಡ್ತೀರಾ, ಗೇಮ್ ಮಾಡ್ತೀರಾ, ಮಲ್ಟಿಟಾಸ್ಕ್ ಮಾಡ್ತೀರಾ, ಎಲ್ಲದಕ್ಕೂ ಟಾಪ್ ನಾಚ್. ನೀವು ಶಾರ್ಟ್ಸ್ ಓಪನ್ ಮಾಡಿದ್ರೆ ಒಂದು ಸೈಡ್ ರೀಲ್ ಬರ್ತಾ ಇದ್ರೆ ಇನ್ನೊಂದು ಸೈಡ್ ಕಾಮೆಂಟ್ ನೋಡ್ಬೋದು. ವಿತೌಟ್ ವಿಡಿಯೋ ನೀವು ಹೈಡ್ ಆಗ್ದಂಗೆ ಕಾಮೆಂಟ್ ನೋಡ್ಬೋದು. ಆಯಿತಾ, ಸೊ ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ. ಮಲ್ಟಿಟಾಸ್ಕ್, ನೀವು ಈ ಕಡೆ ಒಂದು ಕಡೆ ನೋಟ್ ಇಟ್ಕೊಂಡು ಇನ್ನೊಂದು ಕಡೆ ರೀಲ್ಸ್ ಕಾಲ್ ಮಾಡ್ಬೋದು. ಹೆಂಗೆ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಫಾರ್ಮ್ ಫ್ಯಾಕ್ಟರ್ ಇರೋದ್ರಿಂದ ನಂಗೆ ಅನ್ನಿಸ್ದಂಗೆ ನಿಮಗೆ ಡಿಸ್ಪ್ಲೇ ಅಂದರೆ ಫುಲ್ ಕಂಪ್ಲೀಟ್ ಯೂಸ್ ಆಗುತ್ತೆ, ಎಲ್ಲೂ ವೇಸ್ಟ್ ಆಗೋಲ್ಲ. ಸ್ವಲ್ಪ ಉದ್ದ ಇದ್ದಿದ್ರೆ ಫೋನು ನಿಮಗೆ ಬ್ಲ್ಯಾಕ್ ಬಾರ್ಸ್ ಎಲ್ಲ ತುಂಬ ಜಾಸ್ತಿ ಬರ್ತಿತ್ತಲ್ವ. ಸೊ ಅದ್ರ ಬದಲು ಇದು ಒಂಥರ ಪರ್ಫೆಕ್ಟ್ ಫೋಲ್ಡಬಲ್ ನನ್ನ ಪ್ರಕಾರ ಆಗ್ಬೋದು. ಆಯಿತಾ, ಮತ್ತು ಒಳಗಡೆ ಇರುವಂಥ ಡಿಸ್ಪ್ಲೇ Quad HD+ ರೆಸಲ್ಯೂಷನ್ ಇರುವಂಥ ಡಿಸ್ಪ್ಲೇ. ಆಯಿತಾ, ಪಿಕ್ಸೆಲ್ ಡೆನ್ಸಿಟಿ ಹೆವಿ ಜಾಸ್ತಿ ಇದೆ. ಡೈನಮಿಕ್ ಅಮೋಲೆಡ್ 2x ಡಿಸ್ಪ್ಲೇ ಇದು. ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದೆ. ಆಯಿತಾ, ಹಾರ್ಶ್ ಲೈಟ್ ಇರಬೇಕಾದ್ರೆ ಬಿಸಿಲಲ್ಲಿ ಅಥವಾ ಏನೋ ಒಂದು ರಿಫ್ಲೆಕ್ಷನ್ಸ್ ಎಲ್ಲ ಅಷ್ಟು ಕಾಣೋದಿಲ್ಲ ನಿಮಗೆ. ಆಯಿತಾ, ಸೊ ಅದು ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಮತ್ತು ಹೆವಿ ಬ್ರೈಟ್ ಆಗಿದೆ. 3000 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು, 120 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಇದೆ. ವಿಷನ್ ಬೂಸ್ಟರ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ನನಗಂತೂ ಈ ಡಿಸ್ಪ್ಲೇ ಟಾಪ್ ನಾಚ್.
ನಾಚ್ ಮತ್ತು ಹೇಳಿದ್ನಲ್ಲ ಕ್ರೀಸ್ ಕೂಡ ಅಷ್ಟಾಗಿ ಈ ಫೋನಲ್ಲಿ ಕಾಣೋದಿಲ್ಲ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಅಪ್ ಟು 16 GB ತನಕ ರ್ಯಾಮು, 1 TB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. LPDDR5X ರ್ಯಾಮ್ ಮತ್ತು UFS 4.0 ಸ್ಟೋರೇಜು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಫಾರ್ ಗ್ಯಾಲಕ್ಸಿ ಪ್ರೊಸೆಸರ್, 3 ನ್ಯಾನೋಮೀಟರ್ನ ಪ್ರೊಸೆಸರ್ ಇದು. ಸೊ ತಲೆ ಕೆಡ್ಸ್ಕೊಂಬೇಡಿ, ಪರ್ಫಾರ್ಮೆನ್ಸು, ಗೇಮಿಂಗು, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಯಾವುದೇ ಮಾಡಿ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಎಲ್ಲೂ ಕೂಡ ನಿಮಗೆ ಲ್ಯಾಗ್ ಹೊಡಿಯಲ್ಲ, ಎಲ್ಲೂ ಕೂಡ ನಿಮಗೆ ಡಿಲೇ ಆಗಲ್ಲ. ಸೊ ಹೆವಿ ಸ್ಮೂತಾಗಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ನನಗಂತೂ ಪರ್ಫಾರ್ಮೆನ್ಸ್ ಎಲ್ಲೂ ಕಡಿಮೆ ಆಗಿದೆ ಅಂತ ಅನ್ನಿಸ್ತಿಲ್ಲ. ಯಾವ ಗೇಮ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ. ಇನ್ನು ಈ ಫೋನ್ನ ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ 50 MP 2 ಕ್ಯಾಮ್ರಾ ಇದೆ. ಒಂದು ಮೈನ್ ಸೆನ್ಸಾರ್, ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಇದರಲ್ಲಿ ನಂಗೆ ತುಂಬ ಯುನೀಕ್ ಅನಿಸಿದ್ದು ಹಾರಿಜಾಂಟಲ್ ಲಾಕ್ ಫೀಚರು. ಸೊ ನೀವು ಹೆಂಗೆ ಇಟ್ಕೊಂಡು ಅಲ್ಲಾಡಿಸ್ಕೊಂಡು ಬೇಕಾದ್ರೆ ನೀವು ಸ್ಟ್ರೈಟ್ ಆಗಿರೋ ರೀತಿ ವಿಡಿಯೋನ ಮಾಡ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅನಿಸಿದ್ದು ಅಡ್ವಾನ್ಸ್ಡ್ ಪ್ರೊಫೆಷ್ನಲ್ ವಿಡಿಯೋ ಕೊಡಾಕ್ ಆಯಿತಾ. ಇದಕ್ಕೆ APV ಅಂತ ಕರೀತಾರೆ. ಸೊ ಲಾಸ್ಲೆಸ್ ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು. ಪೋಸ್ಟಲ್ಲಿ ಕಲರ್ ಕರೆಕ್ಷನ್ನು, ಎಡಿಟಿಂಗ್ ಎಲ್ಲ ಮಾಡಬೇಕಾದ್ರೆ ನಮಗೆ ಈ ಒಂದು ಕೊಡಾಕು ತುಂಬ ಈಸಿ ಆಗುತ್ತೆ ಆಯಿತಾ. ಜೊತೆಗೆ ಲಾಗ್ ಮೋಡಲ್ಲೂ ಕೂಡ ನೀವು ಶೂಟನ್ನು ಮಾಡ್ಬೋದು. ಮತ್ತು ಈ ಒಂದು ಆಸ್ಪೆಕ್ಟ್ ರೇಷಿಯೋ ಏನಿದೆ, ಈ ಒಂದು ಡಿಸ್ಪ್ಲೇ ಆಸ್ಪೆಕ್ಟ್ ರೇಷಿಯೋನಲ್ಲೇ ನೀವು ಬೇಕು ಅಂದರೆ ಫೋಟೋನ, ವಿಡಿಯೋನ ಶೂಟ್ ಕೂಡ ಮಾಡುವಂಥ ಆಪ್ಷನ್ ಕೂಡ ಇದೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 10 MP ಸೆಲ್ಫಿ ಕ್ಯಾಮ್ರಾ ನಮಗೆ ಸಿಗ್ತದೆ. ಮೇನ್ ಡಿಸ್ಪ್ಲೇ ಮತ್ತು ಕವರ್ ಡಿಸ್ಪ್ಲೇ ಎರಡೂ ಕೂಡ 10 MP ಇದೆ. ಎರಡೂ ಕೂಡ ತುಂಬ ಸಿಮಿಲರ್ ಶಾರ್ಟ್ಸನ್ನು ಕೊಡುತ್ತೆ. ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆ ಒಂದು ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಆಪ್ಷನ್ ಇದೆ. ಮತ್ತು 4K 60 FPS ಆಪ್ಷನ್ ಕೂಡ ಇದೆ. ಮತ್ತು ಫ್ರಂಟ್ ಕ್ಯಾಮ್ರಾ ಕೂಡ 4K 60 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ತುಂಬ ಸ್ಟೇಬಲ್ ಆಗಿದೆ. ನಮಗೆ ಈ ಒಂದು ಕ್ಯಾಮ್ರಾದಲ್ಲಿ ಪ್ರೋ ವಿಜುವಲ್ ಎಂಜಿನ್ ಸಿಗ್ತದೆ. ಸೊ ಒಂಥರ ನಿಮಗೆ ಅದು ಅಡ್ವಾನ್ಸ್ಡ್ ಆಗಿ ತುಂಬ ಸ್ಟೇಬಲ್ ಆಗಿ ಶೇಕ್ ಫ್ರೀ ವಿಡಿಯೋ ಔಟ್ಪುಟನ್ನು ಕೊಡುತ್ತೆ. ಮತ್ತು ನೈಟೋಗ್ರಫಿ ಕೂಡ ಸಿಗ್ತದೆ. ಲೋ ಲೈಟಲ್ಲೂ ಕೂಡ ಒಳ್ಳೆಯ ಫೋಟೋ ವಿತೌಟ್ ಗ್ರೈನ್ಸ್ ನಮಗೆ ಸಿಕ್ಬಿಡುತ್ತೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ನನಗೆ ಪರ್ಸ್ನಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಮೈ ಫ್ಯಾನ್ ಕ್ಯಾಮ್ ಅಂತ. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೀವು ವಿಡಿಯೋನ ಸ್ಟಿಲ್ಲಾಗಿ ತೆಗಿತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಅಲ್ಲಿ ಯಾರೊಬ್ಬ ವ್ಯಕ್ತಿ ಓಡಾಡ್ತಾ ಇರ್ತಾನೆ ಕಂಟಿನ್ಯೂಸ್ ಆಗಿ. ಸೊ ನೀವು ರೆಕಾರ್ಡ್ ಮಾಡಿ ಆದಮೇಲೆ ಪೋಸ್ಟಲ್ಲಿ ಗ್ಯಾಲರಿ ಒಳಗಡೆ AIಗೆ ಹೋದರೆ, ಗ್ಯಾಲಕ್ಸಿ AI ಒಳಗೆ ಹೋದರೆ ನಿಮಗೆ ಅಲ್ಲಿ ಫೇಸಸನ್ನು ಅದೇ ಮುಂಚೆನೇ ತೋರಿಸ್ಬಿಡುತ್ತೆ ಸ್ಕ್ಯಾನ್ ಮಾಡಿ. ವಿತ್ ಆಸ್ಪೆಕ್ಟ್ ರೇಷಿಯೋನು ಕೂಡ ಅದೇ ಕೇಳುತ್ತೆ. ನೀವು ಚೂಸ್ ಮಾಡಿದ್ರೆ ಪೋಸ್ಟಲ್ಲಿ ಆ ಒಂದು ವ್ಯಕ್ತಿಯನ್ನೇ ಕಂಪ್ಲೀಟಾಗಿ ಆಟೋಮೆಟಿಕ್ಕಾಗಿ ಟ್ರ್ಯಾಕ್ ಮಾಡುತ್ತೆ ಆಯಿತಾ. ಕ್ರೇಜಿ ಮಾತ್ರ. ಹಂಗನ್ನಿಸ್ತಂಗೆ ಕ್ರಿಯೇಟ್ರ್ಗಳಿಗೆ ಇದು ತುಂಬ ಯೂಸ್ ಆಗ್ಬೋದು. ಫೋನಲ್ಲೇ ಆ ಒಂದು ಪರ್ಟಿಕ್ಯುಲರ್ ಎಡಿಟಿಂಗನ್ನು ಮಾಡ್ಕೊಂಬಿಡ್ಬೋದು. ಮತ್ತು ಫೋಟೋ ಅಸಿಸ್ಟ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಸೊ ಪ್ರಾಂಪ್ಟ್ಸ್ನೆಲ್ಲ ತುಂಬ ನೀವು ಆರಾಮಾಗಿ ಹಾಕ್ಬೋದು. ಆಡಿಯೋ ಎರೇಸರ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ನಂಗೆ ಅನ್ನಿಸ್ತಂಗೆ ಗ್ಯಾಲಕ್ಸಿ AI ಕಂಪ್ಲೀಟಾಗಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಅನ್ಬೋದು. ಇನ್ನು OS ಎಕ್ಸ್ಪೀರಿಯನ್ಸಿಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ One UI 9.0 ನಮಗೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಆಪ್ಟಿಮೈಸೇಷನ್ನ ಮಾಡಿದ್ದಾರೆ. ಒಳಗಡೆ ಡಿಸ್ಪ್ಲೇ ಆಗಿರ್ಬೋದು, ಹೊರಗಿರುವಂಥ ಡಿಸ್ಪ್ಲೇ ಆಗಿರ್ಬೋದು, ಮಲ್ಟಿ ಟಾಸ್ಕಿಂಗು ಸೀಮ್ಲೆಸ್ಸಾಗಿ ಆಗುತ್ತೆ. ನೀವು ಕವರ್ ಡಿಸ್ಪ್ಲೇಯಲ್ಲಿ ಯೂಸ್ ಮಾಡಿಕೊಂಡು ಪಟ್ ಅಂತ ಈ ಡಿಸ್ಪ್ಲೇ ಓಪನ್ ಮಾಡಿದ್ರೆ ಅದೇ ಅಪ್ಲಿಕೇಶನ್ನು ಸೀಮ್ಲೆಸ್ಸಾಗಿ ಸ್ವಿಚ್ ಆಗುತ್ತೆ. ಮತ್ತು ಮಲ್ಟಿ ಟಾಸ್ಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಆಯಿತಾ. ನೀವು ಟ್ಯಾಬ್ಸ್ಗಳನ್ನು ರೀಅರೇಂಜ್ ಮಾಡ್ಬೋದು ಹೆಂಗೆ ಬೇಕಂಗೆ. ಒಂದು ಕಡೆ ನೀವೇನೋ ಡ್ರಾಯಿಂಗ್ ಮಾಡಿಕೊಂಡು ನೋಟ್ ಏನೋ ಯೂಸ್ ಮಾಡ್ಕೊಂಡು ಅನ್ಕೊಂಡು ರೀಲು, ಯೂಟ್ಯೂಬ್ ವಿಡಿಯೋ ಏನು ಬೇಕಾದ್ರೂ ನೋಡ್ಕೊಬೋದು. ಒಟ್ಟಿನಲ್ಲಿ ಆಪ್ಟಿಮೈಸೇಷನ್ನು ಸ್ಮೂತಾಗಿ, ನೀವು ಆ್ಯನಿಮೇಷನ್ಸ್ ಪ್ರತಿಯೊಂದು ಕೂಡ ಹೆವಿ ಸ್ಮೂತ್ ಆಗಿದೆ ಅಂತೀನಿ. ಮತ್ತು ಈ ಫೋನ್ಗೆ 7 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಗ್ಯಾಲಕ್ಸಿ AI ಫೀಚರಿಗೆ ಬಂತು ಅಂದರೆ ಕ್ರಿಯೇಟಿವ್ ಸ್ಟುಡಿಯೋ ಮತ್ತು ನೋಟ್ ಅಸಿಸ್ಟ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ನೌ ನಡ್ಜಲ್ಲಿ ಆ್ಯಂಬಿಯೆಂಟ್ ನಡ್ಜ್ ಅಂತ ಒಂದು ಫೀಚರ್ ಇದೆ ಆಯಿತಾ. ಸೊ ನೀವೇನೋ ಯಾರೋ ಫ್ರೆಂಡ್ ಹತ್ರ ಮೆಸೇಜ್ ಮಾಡ್ತಾ ಇರ್ತೀರ. ಸೊ ಅವರೇನೋ ಒಂದು ಲೊಕೇಶನ್ನ, ಟೈಮನ್ನು, ಏನೋ ಮೂವಿಗೆ ಹೋಗಬೇಕು ಅಂತಲೇ ಕಳಿಸ್ತಾರೆ. ಏನು ಮಾಡುತ್ತೆ ಈ ಒಂದು ಆ್ಯಂಬಿಯೆಂಟ್ ನಡ್ಜು, ಒಂದು ಪಾಪಪ್ಪನ್ನು ಸಣ್ಣದಾಗಿ ಬಲ್ಗಡೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ತೋರಿಸ್ಬಿಡುತ್ತೆ. ಸೊ ಅವರೇನಾದರೂ ಒಂದು ಡೇಟ್ ಏನಾರು ಕೊಟ್ಟರು, ಈವೆಂಟ್ ಇತ್ತು ಅಂದರೆ ನೀವು ಕ್ಯಾಲೆಂಡ್ರಿಗೆ ಆ್ಯಡ್ ಮಾಡ್ಕೊಬೋದು. ಅಥವಾ ಏನೋ ಲೊಕೇಶನ್ ಬಂತು ಅಂದರೆ ಅದು ರೆಕಗ್ನೈಸ್ ಮಾಡಿ ನಿಮಗೆ ಮ್ಯಾಪಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಹೆವಿ ಯೂಸ್ ಆಗುವಂಥ ಫೀಚರ್. ಜೊತೆಗೆ ನೌ ಬ್ರೀಫ್ ಕೂಡ ಅಷ್ಟೇ. ನಿಮ್ಮ ಡೈಲಿ ರುಟೀನ್ ಸ್ಕೆಡ್ಯೂಲ್ನ ನಾವು ಲಾಕ್ ಸ್ಕ್ರೀನಲ್ಲೇ ಆರಾಮಾಗಿ ನೋಡ್ಕೊಂಬಿಡ್ಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅನಿಸಿದ್ದು ನನಗೆ ಜೆಮಿನೈ ನೋಟ್ಬುಕ್ ಫೀಚರ್ ಆಯಿತಾ. ಸೊ ನಿಮ್ಮ ಫೋಟೋಸ್ನ, ಏನೋ ಒಂದು ಫೈಲ್ಸ್ನ ಅದಕ್ಕೆಲ್ಲ ಹಾಕ್ಬಿಟ್ರೆ ನೀವು, ನಿಮಗೆ ಕಂಪ್ಲೀಟ್ ಒಂದು ಸಮ್ಮರಿ ಕೊಟ್ಬಿಡುತ್ತೆ. ಒಂದು ವೀಡಿಯೋನೇ ಅದೇ ಆಟೋಮೆಟಿಕ್ ಜನ್ರೇಟ್ ಮಾಡಿ ವೀಡಿಯೋನಲ್ಲೇ ನಮಗೆ ಸಮ್ಮರಿ ಕೊಟ್ಬಿಡುತ್ತೆ ಆಯಿತಾ. ಸೊ ಸ್ಟೂಡೆಂಟ್ಸ್ಗಳಿಗೆ ನಂಗೆ ಅನ್ನಿಸ್ತಂಗೆ ಹೆವಿ ಯೂಸ್ ಆಗ್ಬೋದು. ನಿಮ್ಮ ಫೈಲ್ಸ್ ಒಳಗಡೆ ಇರುವಂಥ ಇನ್ಫಾರ್ಮೇಷನ್ನ ನೀವು ಒಂದು ರೀತಿ ಓದ್ಕೊಳ್ಳೋದಕ್ಕೆ, ಡೌಟ್ಸ್ ಕೇಳೋದಕ್ಕೆ ಯೂಸ್ ಮಾಡ್ಕೊಬೋದು. ಸೊ OS ಎಕ್ಸ್ಪೀರಿಯನ್ಸ್ ಟಾಪ್ ನಾಚ್ ಇದೆ.
ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ನಾಕ್ ಸೆಕ್ಯೂರಿಟಿ ನಮಗೆ ಸಿಗ್ತಾ ಇದೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಫೇಸ್ ಅನ್ಲಾಕ್, ವೈಡ್ ವೈನ್ L1 ಸೆಕ್ಯೂರಿಟಿ ಇದೆ. ಸೊ ನೆಟ್ಫ್ಲಿಕ್ಸ್ ಪ್ರೈಮಲ್ಲಿ HD 4K ಕಂಟೆಂಟ್ ಎಲ್ಲ ಆರಾಮಾಗಿ ಪ್ಲೇ ಮಾಡ್ಬೋದು. ಏನೋ ಬ್ಯಾಟ್ರಿ ಬ್ಯಾಕಪ್ ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟಿಂಗ್ಲಿ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿ ಬರ್ತದೆ ಅಂತ ಅನ್ನಿಸ್ತು. 4800 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಆಯಿತಾ. ಸೊ ಈ ಸೈಜ್ಗೆ ಆರಾಮಾಗಿ ನಂಗೆ ಅನ್ನಿಸ್ತಂಗೆ ಫುಲ್ ಡೇ ಆರಾಮಾಗಿ ಬಂದುಬಿಡುತ್ತೆ. ಮತ್ತು ಚಾರ್ಜಿಂಗ್ ಸ್ಪೀಡ್ನ ಕೂಡ ಜಾಸ್ತಿ ಮಾಡಿದ್ದಾರೆ, 45 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ, 20 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಸೊ ಬ್ಯಾಟ್ರಿ ಇಂಪ್ರೂವ್ಮೆಂಟ್ಸ್ ಆಗಿದೆ. ಏನೋ ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, ಜೋರಾಗಿ ಕೇಳುತ್ತೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ, ಮೀಡಿಯಾ ಕನ್ಸಂಪ್ಷನ್ಗೆ ಚೆನ್ನಾಗಿದೆ ಅಂತೀನಿ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ Wi-Fi 7 ಸೀಮ್ಲೆಸ್ ಕನೆಕ್ಟಿವಿಟಿ ನಮಗೆ ಸಿಗುತ್ತೆ. ನೀವು ಮೀಟಿಂಗ್ ಅಟೆಂಡ್ ಮಾಡ್ತಿರಲಿ, ಹೇಳ್ತೀನಲ್ಲ ಆನ್ಲೈನ್ ಕ್ಲಾಸಸ್ಸು, ಮೀಟಿಂಗು, ದೊಡ್ಡ ಡಿಸ್ಪ್ಲೇ ಇರೋದ್ರಿಂದ ಆರಾಮಾಗಿ ಮಾಡ್ಬೋದು. ಬ್ಲೂಟೂತ್ 6.0 ಕೊಟ್ಟಿದ್ದಾರೆ, ಆರಾಮಾಗಿ ನೀವು ಹೆಡ್ಫೋನ್ ಹಾಕ್ಕೊಳ್ಬೇಕಾದ್ರು ವಿತೌಟ್ ಕನೆಕ್ಟಿವಿಟಿ ತುಂಬ ದೂರ ಇದ್ರು 6.0 ಹೆವಿ ದೂರ ಇದ್ರೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಅದು ಕೂಡ ಇದೆ, NFC ಇದೆ. ಸೊ ಸ್ಯಾಮ್ಸಂಗ್ ವಾಲೆಟ್ನ ಮುಖಾಂತರ ಕಾರ್ಡನ್ನು ಆ್ಯಡ್ ಮಾಡಿಕೊಂಡು ನೀವು ಹೊರಗಡೆ ಹೋಗ್ಬೇಕಾದ್ರೆ ಕಾರ್ಡ್ ತೊಗೊಂಡೋಗೋ ಅವಶ್ಯಕತೆ ಇಲ್ಲ, ಟ್ಯಾಪ್ ಮಾಡಿ ನೀವು ಪೇ ಮಾಡ್ಕೊಂಬಿಡ್ಬೋದು. ಇದು ಕೂಡ ಹೆವಿ ಯೂಸ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನ್ ನನಗನ್ನಿಸ್ದಂಗೆ ಒಂದು ಪರ್ಫೆಕ್ಟ್ ಆಸ್ಪೆಕ್ಟ್ ರೇಷಿಯೋನೊಂದಿಗೆ ಲಾಂಚ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಫೋಲ್ಡಬಲ್ ಸ್ಮಾರ್ಟ್ಫೋನ್ ನಂಗೆ ಅನ್ನಿಸ್ತಂಗೆ ಆಗಬಹುದು. ಜೊತೆಗೆ ಈ ಸ್ಮಾರ್ಟ್ಫೋನ್ದು ಪ್ರೀ ಆರ್ಡರ್ ಆಲ್ರೆಡಿ ಶುರುವಾಗಿದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಸ್ಯಾಮ್ಸಂಗಿಂದು ಕೆಲವೊಂದು ಲಾಂಚಿಂಗ್ ಆಫರ್ಗಳು ಕೂಡ ಇರುತ್ತೆ. ಮತ್ತು ಸ್ಯಾಮ್ಸಂಗಿಂದು ಕೇರ್ ಪ್ಲಸ್ ತಗೊಳ್ಳೋರು ಕೂಡ ನಂಗೆ ಅನ್ನಿಸ್ತಂಗೆ ತಗೋಬೋದು. ಈ ಒಂದು ಕೇರ್ ಪ್ಲಸ್ಸಲ್ಲಿ ಸ್ಯಾಮ್ಸಂಗಿನ ಸರ್ಟಿಫೈಡ್ ಕೇರ್ ಸಿಗುತ್ತೆ, ಜೆನ್ಯೂನ್ ಪಾರ್ಟ್ಸ್ಗಳು ಮತ್ತು ಅಥೆಂಟಿಕ್ ಆಥರೈಸ್ಡ್ ರಿಪೇರಿ ನಮಗೆ ಸಿಗುತ್ತೆ, ಅಥೆಂಟಿಕ್ ಪಾರ್ಟ್ಗಳಿರುತ್ತೆ. ಆಕ್ಸಿಡೆಂಟಲ್ ಡ್ಯಾಮೇಜು, ಲಿಕ್ವಿಡ್ ಡ್ಯಾಮೇಜ್ ಆದರೂ ಕೂಡ ಅದರಲ್ಲಿ ಕವರ್ ಆಗುತ್ತೆ. ಸೊ ಚೆಕ್ ಮಾಡಿ ನೋಡಿ, ಫೋಲ್ಡಬಲ್ ಅಲ್ವಾ, ಬೇಕಾಗ್ಬೋದು ನಂಗೆ ಅನ್ನಿಸ್ತಂಗೆ. ಇದಿಷ್ಟು ಈ ಫೋನ್ದು ಮೈನ್ ಫೀಚರ್. ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನಿಮಗೆ ಈ ಒಂದು ಫೋಲ್ಡ್ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ಈ ಆಸ್ಪೆಕ್ಟ್ ರೇಷಿಯೋ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.